ಮೃತ ರೈತನ ಕುಟುಂಬಕ್ಕೆ ನೀಡಿದ್ದ ಚೆಕ್ ವಾಪಸ್ ವಿಚಾರ ಮಾಜಿ ಸಂಸದೆ ರಮ್ಯಾ ವಿರುದ್ಧ ಶಾಸಕ ಸೋಮಶೇಖರ್ ಈಗ ದೂರು ಕೊಟ್ಟಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಬಿಕೆ ಹರಿಪ್ರಸಾದ್ಗೆ ದೂರು ಕೊಟ್ಟಿದ್ದಾರೆ. ಚೆಕ್ ವಿಚಾರದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸಿದ್ದಾರೆ ಅಂತ ದೂರು ಕೊಡಲಾಗಿದೆ. ಈ ಬಗ್ಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು ಅಂತ ಸೋಮಶೇಖರ್ ಮನವಿ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮಂಡ್ಯ ಭೇಟಿ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಆದರೆ ಪಕ್ಷ ನೀಡಿದ್ದ ಚೆಕ್ ವಿಚಾರದಲ್ಲಿ ಅನಗತ್ಯ ರಾಜಕಾರಣ ಮಾಡಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರುವಂತೆ ರಮ್ಯಾ ನಡ್ಕೊಂಡಿದ್ದಾರೆ ಅಂತ ಸೋಮಶೇಖರ್ ಆರೋಪಿಸಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಶಂಕರ್ ಪಾಗೋಜಿ. ರಮ್ಯಾ ವಿರುದ್ಧ ಸ್ವಪಕ್ಷದವರೇ ಮಸಲತ್ತು ಮಾಡ್ತಿರೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಯಾಕಂದ್ರೆ ಸೋಮಶೇಖರ್ ಅವರು ರಮ್ಯಾ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಈ ಚೆಕ್ ಗೊಂದಲ ಇಷ್ಟಕ್ಕೆ ಸದ್ಯಕ್ಕೆ ಬಗೆಹರಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ ಅಂತ. ಹೌದು ಸಂಗೀತ, ಮೊನ್ನೆ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಏನು ಮಂಡ್ಯಕ್ಕೆ ಭೇಟಿ ನೀಡಿದ್ರು. ಆತ್ಮಹತ್ಯೆ ಮಾಡಿಕೊಂಡಂತ ರೈತರ ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಕಾರ್ಯಕ್ರಮ ಏನಿತ್ತು. ಆ ಸಂದರ್ಭದಲ್ಲಿ ಏನು ತಣಬದ ಕೊಪ್ಪಲು ರೈತ ಯೋಗೇಶ್ ಏನು ಮೃತಪಟ್ಟಿದ್ರು, ಅವರ ಮನೆಗೆ ಹೋದಾಗ ಕೆಪಿಸಿಸಿ ವತಿಯಿಂದ ನೀಡಿದ್ದಂತ ಚೆಕ್ ಅನ್ನ ಆ ಕುಟುಂಬದವರಿಗೆ ನೀಡಲಾಗಿತ್ತು. ಅಲ್ಲಿ ಅದು ಮಿಸ್ಯೂಸ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಅಂಬರೀಶ್ ಅವರ ಕಡೆಗೆ ಕೊಟ್ಟಿದ್ರು. ಅಂಬರೀಶ್ ಅವರು ಅದನ್ನ ಪುಟ್ಟರಾಜು ಏನು ಜೆಡಿಎಸ್ ಸಂಸದರಿದ್ದಾರೆ ಅವ್ರ ಕಡೆಗೆ ಕೊಟ್ಟು ಇದನ್ನ ಆ ಕುಟುಂಬದವರ ಅಕೌಂಟ್ಗೆ ಹಾಕಿ ಅನ್ನುವಂತ ಒಂದು ಮಾಹಿತಿಯನ್ನ ಅಂಬರೀಶ್ ಅವರು ಪುಟ್ಟರಾಜ್ ಅವರಿಗೆ ಹೇಳಿದ್ರು ಅನ್ನುವಂಥದ್ದು. ಆ ವಿಷಯವನ್ನ ರಮ್ಯಾ ಅವರು ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ. ಮತ್ತು ಇದು ಜೆಡಿಎಸ್ ನವರಿಗೆ ಹೋದ್ರೆ ಅವರಿಗೆ ಪ್ರಚಾರ ಸಿಗತ್ತೆ ಅನ್ನುವಂತ ಒಂದು ದೂರು ಕೊಟ್ಟಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಇದು ಚೆಕ್ ವಿಷಯ ಇಷ್ಟೊಂದು ದೊಡ್ಡ ರಾದ್ಧಾಂತಕ್ಕೆ ಕಾರಣ ಆಗಿದೆ ಅಂತ ಈಗಿರುವಂತ ಒಂದು ಸುದ್ದಿ. ಆ ಹಿನ್ನೆಲೆಯಲ್ಲಿ ರಮ್ಯಾ ಅವರು ಆ ರೀತಿ ಮಾಡುವ ಅಗತ್ಯ ಇರಲಿಲ್ಲ, ಆ ವಿಷಯದಲ್ಲಿ ರಾಜಕಾರಣ ಮಾಡುವ ಅಗತ್ಯ ಇರಲಿಲ್ಲ ಅನ್ನುವ ಕಾರಣಕ್ಕೆ ರಾಹುಲ್ ಗಾಂಧಿ ಮಂಡ್ಯಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಉಸ್ತುವಾರಿ ಹೊತ್ತಿರುವಂತಹ ಶಾಸಕ ಸೋಮಶೇಖರ್ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹರಿಪ್ರಸಾದ್ ಅವರಿಗೆ ಈಗ ಲಿಖಿತ ಒಂದು ದೂರನ್ನ ನೀಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿ ಅವರ ಒಂದು ಸಲಹೆ ಪಡೆದು ಅಧಿಕೃತವಾದ ಲಿಖಿತ ದೂರನ್ನು ಕೂಡ ನಾನು ಎಐಸಿಸಿಗೆ ಕೊಡೋನಿದ್ದೀನಿ ಅನ್ನುವಂತ ಒಂದು ಮಾಹಿತಿಯನ್ನ ಸೋಮಶೇಖರ್ ಹೇಳಿರುವಂತದ್ದು. ಪಾಗೋಜಿ, ಒಂದ್ ಕಡೆ ಅನಿಲ್ ಕುಮಾರ್ ಅನ್ನೋರು ಅಂಬರೀಶ್ ವಿರುದ್ಧ ದೂರು ಕೊಡ್ತಾರೆ. ಅಮರಾವತಿ ಚಂದ್ರಶೇಖರ್ ಹಾಗೆ ಅವರ ಸಹೋದರರಿಗೆ ಫೇವರ್ ಮಾಡ್ತಾ ಇದ್ದಾರೆ, ರಮ್ಯಾ ವಿರುದ್ಧ ಅಂಬರೀಶ್ ಕೆಲಸ ಮಾಡಿದ್ದಾರೆ ಅಂತ. ಮತ್ತೊಂದ್ ಕಡೆ ಸೋಮಶೇಖರ್ ರಮ್ಯಾ ವಿರುದ್ಧವಾಗಿ ದೂರನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಂಬರೀಶ್ ಮತ್ತು ರಮ್ಯಾ ನಡುವಿನ ಬಿರುಸಾಗಿರಬಹುದು, ತಿಕ್ಕಾಟ ಆಗಿರಬಹುದು, ಇದೆಲ್ಲ ಈ ರೀತಿ ದೂರಿನ ರೀತಿಯಲ್ಲಿ ಹೊರಬರ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಸಂಗೀತ, ಮಂಡ್ಯದಲ್ಲಿ ಯಾವಾಗ್ಲೂ ಏನು ಬಣ ರಾಜಕಾರಣ ಅನ್ನೋದಿದೆ, ಅದು ನಿರಂತರವಾಗಿ ಇರುವಂತದ್ದು. ಈ ಸಂದರ್ಭದಲ್ಲೂ ಅಂದ್ರೆ ರಾಹುಲ್ ಗಾಂಧಿ ಬಂದ ಸಂದರ್ಭದಲ್ಲೂ ಕೂಡ ಈ ಬಣ ರಾಜಕಾರಣ ಹೊರಗೆ ಬರಬಾರದು ಅನ್ನುವ ಕಾರಣಕ್ಕೆ ಕೆಪಿಸಿಸಿ ಮುಂಚಿತವಾಗಿಯೇ ಸಾಕಷ್ಟು ಪ್ರಯತ್ನವನ್ನ ಮಾಡಿತ್ತು. ಅಂದ್ರೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಅನೇಕ ಮುಖಂಡರು ಹೋಗಿ ಬಣ ಮುಖಂಡರು ಏನಿದ್ದಾರೆ, ಬೇರೆ ಬೇರೆ ಬಣದ ಮುಖಂಡರು, ಎಸ್.ಎಂ. ಕೃಷ್ಣ ಬಣದವ್ರು ಇರ್ಬೋದು, ಅಂಬರೀಶ್ ಬಣದವ್ರು ಇರ್ಬೋದು, ರಮ್ಯಾ ಪರವಾಗಿರುವಂತವ್ರು ಇರ್ಬೋದು, ಅವರೆಲ್ಲರನ್ನ ಮನವೊಲಿಸಿ ರಾಹುಲ್ ಗಾಂಧಿ ಬಂದ ಸಂದರ್ಭದಲ್ಲಿ ಯಾರು ತೊಂದರೆ ಮಾಡಬಾರ್ದು, ಯಾರು ಗದ್ದಲ ಮಾಡಬಾರ್ದು ಅನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಎಲ್ಲರೂ ಮನವಿ ಮಾಡ್ಕೊಂಡಿರ್ತಾರೆ. ಆದ್ರೆ ಎಂತ ಸಂದರ್ಭದಲ್ಲಿಯೇ ಮತ್ತೆ ರಮ್ಯಾ ಅವರು ಅದನ್ನ ಒಂದು ಚೆಕ್ ವಿಷಯದಲ್ಲಿ ಗೊಂದಲ ಮಾಡಿರುವಂತದ್ದು, ಅಲ್ಲಿ ಮತ್ತೆ ಪಕ್ಷಕ್ಕೆ ಹಿನ್ನಡೆ ಆಗಿರುವಂತದ್ದು, ಇದು ಕೆಟ್ಟ ಹೆಸರನ್ನ ತರುವಂತದ್ದಾಗಿದೆ ಅಂತ ಸೋಮಶೇಖರ್ ಅವರು ದೂರು ನೀಡಿರುವಂತದ್ದು. ಅಂದ್ರೆ ನಿರಂತರವಾಗಿ ಅಲ್ಲಿ ರಮ್ಯಾ ಪರ ಇರ್ಬೋದು ಅಥವಾ ಅಂಬರೀಶ್ ಪರದ ಏನು ಬಣಗಳಿದಾವೆ ಅವು ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರುವುದರಿಂದ ಸಣ್ಣ ಇಶ್ಯೂ ಇದ್ರೂ ಕೂಡ ಅದನ್ನ ಹೈಕಮಾಂಡ್ ವರೆಗೂ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ಮಂಡ್ಯದಲ್ಲಿ ನಡೀತಾ ಇರತ್ತೆ ಸಂಗೀತ. ಮಂಡ್ಯದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿದ್ದಾರೆ ಅಂಬರೀಶ್. ಹಾಗೆ ರಮ್ಯಾ ಕೂಡ ರಾಹುಲ್ ಗಾಂಧಿ ಅವರಿಗೆ ನಿಜವಾಗ್ಲೂ ಹತ್ತಿರದಲ್ಲಿದ್ದಾರೆ. ಅವರ ಮಾತನ್ನ ರಾಹುಲ್ ಗಾಂಧಿ ಕೇಳ್ತಾರೆ ಅನ್ನೋ ಆರೋಪಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾರನ್ನ ಫೇವರ್ ಮಾಡಬಹುದು ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅನ್ಸತ್ತೆ ಪಾಗೋಜಿ? ಸಂಗೀತ, ಮಂಡ್ಯದಲ್ಲಿ ಯಾವಾಗ್ಲೂ ಏನು ಬಣ ರಾಜಕಾರಣ ಇದೆ ಅದು ಮೇಲಿಂದ ಮೇಲೆ ಬದಲಾಗ್ತಾನೆ ಇರ್ತದೆ. ಒಮ್ಮೆ ಕೆಲವರಿಗೆ ಫೇವರ್ ಆಗಿ ವರ್ತಿಸ್ತಾರೆ, ಮತ್ತೆ ಕೆಲವರಿಗೆ ಅದು ಹಿನ್ನಡೆ ಆಗುವಂತ ಸಂದರ್ಭ ಇರುತ್ತೆ. ಈಗಿನ ಸಂದರ್ಭದಲ್ಲಿ ಏನು ರಮ್ಯಾ ವಿರುದ್ಧ ಏನು ಸೋಮಶೇಖರ್ ದೂರು ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಬಳಿ ಹೋದಾಗ ಅಥವಾ ಪರಮೇಶ್ವರ್ ಅವ್ರ ಬಳಿಗೆ ಹೋದಾಗ ಅದು ಇಲ್ಲಿಯೇ ಶಮನ ಆಗುವಂತ ಒಂದು ಸಾಧ್ಯತೆ ಕೂಡ ಇರಬಹುದು. ಯಾಕಂದ್ರೆ ರಮ್ಯಾ ಹೈಕಮಾಂಡ್ ಮಟ್ಟದಲ್ಲೂ ಸಾಕಷ್ಟು ಪ್ರಭಾವಿ ಆಗಿರುವುದರಿಂದ, ರಾಹುಲ್ ಗಾಂಧಿಯ ಜೊತೆಗೂ ಕೂಡ ಅವರು ನಿಕಟ ಸಂಪರ್ಕದಲ್ಲಿರೋದ್ರಿಂದ ಅವರ ವಿರುದ್ಧ ರಾಹುಲ್ ಗಾಂಧಿ ನೇರವಾಗಿ ಕ್ರಮ ಕೈಗೊಳ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವುದರಿಂದ ಈ ಇಶ್ಯೂ ಅನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸುವುದಕ್ಕಿಂತ ಇಲ್ಲೇ
ಶಮನ ಮಾಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿ ಪರಮೇಶ್ವರ್ ಅವರು ಇಲ್ಲಿಯೇ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ಸಂಗೀತ, ಧನ್ಯವಾದ ಪಾಗುಜಿ. PCC ಅಧ್ಯಕ್ಷರು ನನಗೆ ಮೀಡಿಯಾ ಇನ್ಚಾರ್ಜ್ ಕೊಟ್ಟು ಮಂಡ್ಯಕ್ಕೆ ಹಾಕಿದರು. ಮುಖ್ಯಮಂತ್ರಿಗಳು ಸಹ ಮಂಡ್ಯದಲ್ಲಿ ಯಾವುದೇ ಥರವಾದ ಅಹಿತಕರ ಗಲಾಟೆಗೆ ಅವಕಾಶ ಆಗಬಾರ್ದು, ಎಲ್ಲ ಗುಂಪುಗಳನ್ನು ಮಾತನಾಡಿ ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿ ಅಂತಕ್ಕಂಥ ಆದೇಶದ ಮೇಲೆ ಎಲ್ಲ ಗುಂಪುಗಳನ್ನು ಒಂದು ಮಾಡಿ ರಾಹುಲ್ ಗಾಂಧಿ ಪ್ರೋಗ್ರಾಮ್ನ ನಾವು ಅಲ್ಲಿ ಸಕ್ಸಸ್ ಮಾಡಿದ್ವು. ಆದರೆ 1 ಲಕ್ಷ ರೂಪಾಯಿ ಚೆಕ್ನ ವಿಷಯದಲ್ಲಿ ಇಷ್ಟೊಂದು ರಾದ್ದಾಂತ ಆಗಿ ಎಲ್ಲ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದಕ್ಕೆ ಯಾರೋ ಒಬ್ಬರು ಮಾಡಿದಂಥ ಕಾರ್ಯಕ್ಕೆ ಇದು ವ್ಯವಸ್ಥಿತವಾದ ಸಂಚು ಅಂತ ಕಾಣ್ತದೆ. ಅದ್ರ ಬಗ್ಗೆ ಹರಿಪ್ರಸಾದರವರು ಏನು ಎಷ್ಟೆಲ್ಲ ವ್ಯವಸ್ಥಿತವಾಗಿ ಆಗಿ ಲಾಸ್ಟ್ ಮೂಮೆಂಟ್ನಲ್ಲಿ ಈ ಥರ